ಮಾದಪ್ಪನ ದರ್ಶನಕ್ಕೆ ಬಂದಿದ್ದ ಬಾಲಕ ಚಿರತೆಗೆ ಬಲಿಯಾಗಿದ್ದಾನೆ. ಕುಟುಂಬಸ್ಥರ ಕಣ್ಣೆದುರೇ ಚಿರತೆ ಬಾಲಕನನ್ನ ಎಳೆದೊಯ್ದಿದೆ. ಬೆಂಗಳೂರಿನ ಲಗ್ಗೆರೆ ನಿವಾಸಿ ಸುರೇಶ್ ಎಂಬುವವರ ಪುತ್ರ ಹರ್ಷಿತ್ ಪೋಷಕರು ಮತ್ತು ಇತರೆ 10 ಜನರ ಗುಂಪಿನೊಂದಿಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದ. ಶನಿವಾರ ದೇವಸ್ಥಾನದ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡಿದ್ದ ಕುಟುಂಬ ಭಾನುವಾರ ಮುಂಜಾನೆ 6 ಗಂಟೆಗೆ ಅರಣ್ಯ ಇಲಾಖೆಯಿಂದ ಟಿಕೆಟ್ ಪಡೆದು ನಾಗಮಲೆ ಕಡೆಗೆ ಪಾದಯಾತ್ರೆ ಆರಂಭಿಸಿತ್ತು. ನಾಗಮಲೆ ದಾರಿಯ ಇಂದಿಗನಾಥ ಸಮೀಪದ ಅರಣ್ಯ ಪ್ರದೇಶದಲ್ಲಿ ತಂಡ ಸಾಗುತ್ತಿದ್ದಾಗ ಪೊದೆಯಲ್ಲಿದ್ದ ಚಿರತೆ ಏಕಾಏಕಿ ಹರ್ಷಿತ್ ಮೇಲೆ ದಾಳಿ ಮಾಡಿ ಎಳೆದೊಯ್ದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹುಡುಕಾಟ ನಡೆಸಿದಾಗ ರಕ್ತದ ಮಡುವಿನಲ್ಲಿ ಹರ್ಷಿತ್ನ ಮೃತದೇಹ ಕಾಡಿನ ಅಂಚಿನಲ್ಲಿ ಪತ್ತೆಯಾಗಿದೆ. ದಳಪತಿ ಅಧಿಪತ್ಯ ವಹಿಸಿದ ನಂತರ ನಿನ್ನೆ ರಾತ್ರಿ ವಿಜಯ್ಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಶುಭಾಶಯ ತಿಳಿಸಿದ್ದಾರೆ. ನಾನು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದೀನಿ, ನೀವು ಇತಿಹಾಸ ಸೃಷ್ಟಿ ಮಾಡಿದ್ದೀರಾ ಎಂದು ವಿಶ್ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ವಿಜಯ್ ಬೆಂಗಳೂರಿಗೆ ಬರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿಗೆ ಪ್ರಧಾನಿ ಮೋದಿ ಬಂದ ವೇಳೆ ಜಿಲೆಟಿನ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಕಂಟ್ರೋಲ್ ರೂಮ್ಗೆ ಕರೆ ಬಂದಿತ್ತು. ಕರೆ ಆಧಾರದ ಮೇಲೆ ಆರೋಪಿಯನ್ನ ವಶಕ್ಕೆ ಪಡೆದಿದ್ದೇವೆ. ಬಾಂಬ್ ಇಟ್ಟಿದ್ದೇವೆ ಅಂತ ಆರೋಪಿ ಹೇಳಿದ್ದ. ಆದ್ರೆ ಆ ರೀತಿ ಯಾವುದೇ ತರ ಆಗಿಲ್ಲ. ಸುಮಾರು ಬಾರಿ ಆತ ಈ ರೀತಿ ಕರೆ ಮಾಡಿದ್ದಾನೆ. ಇದೊಂದು ಹುಸಿ ಕರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಬಾಂಬ್ ಬೆದರಿಕೆ ಕರೆ ಮಾಡಿದ್ದ ಆರೋಪಿ ಲೋಹಿತ್ನನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದ್ದು, ಈತ ಮಾನಸಿಕ ಅಸ್ವಸ್ಥ ಎಂದು ತಿಳಿದು ಬಂದಿದೆ. ತನಿಖಾ ಸಂಸ್ಥೆಗಳ ಕಂಟ್ರೋಲ್ ರೂಮ್ ನಂಬರ್ ಇಟ್ಟುಕೊಂಡಿರೋ ಈತ ಈ ಹಿಂದೆಯೂ ಇಂತಹ ಹಲವು ಹುಸಿ ಕರೆಗಳನ್ನು ಮಾಡಿದ್ದ ಎನ್ನಲಾಗಿದೆ. ವಿಚಾರಣೆ ವೇಳೆ ಅಜಿತ್ ದೋವಾಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೆಸರು ಹೇಳಿ ದಿಕ್ಕು ತಪ್ಪಿಸುತ್ತಿದ್ದು, ಅನಗತ್ಯವಾಗಿ ಬೆದರಿಕೆ ಸಂದೇಶ ಕಳುಹಿಸುವುದೇ ಈತನ ಹವ್ಯಾಸವಾಗಿದ್ದು, ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಸಿಬಿಐ ಚುನಾವಣೆ ಮುಂದೂಡಿಕೆಗೆ ಕಾಂಗ್ರೆಸ್ ಸರ್ಕಾರ ಸರ್ಕಸ್ ನಡೆಸುತ್ತಿದ್ದು, ಸೆಪ್ಟೆಂಬರ್ ವರೆಗೂ ಚುನಾವಣೆ ಮುಂದೂಡಲು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಚುನಾವಣೆ ನಡೆಸಲು ಸರ್ಕಾರ ಸಿದ್ಧವಿದೆ. ಸಿದ್ಧತೆಗೆ 4 ದಿನಗಳ ಕಾಲ ಅವಕಾಶ ನೀಡುವಂತೆ ಸರ್ಕಾರ ಮನವಿ ಮಾಡಿದೆ. ಜೂನ್ ಒಳಗೆ ದಿನಾಂಕ ಘೋಷಣೆ ಮಾಡಲು ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ನಡೆಸಿದ್ದು, ಈ ನಡುವೆ ಚುನಾವಣಾ ಮುಂದೂಡಿಕೆಗೆ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತಿನ ಹೋರಾಟ ನಡೆಸುತ್ತಿದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಿರೋ ಬಿಸಿಲಿನಿಂದಾಗಿ ನೆರಳಿನ ಜಾಗ ಹುಡುಕಿ ಹಾವುಗಳು ಮನೆ, ಅಪಾರ್ಟ್ಮೆಂಟ್ ಮತ್ತು ಶೂಗಳೊಳಗೆ ಸೇರುತ್ತಿವೆ. ಅಡುಗೆ ಮನೆ ಹಾಗೂ ಗಿಡದ ಕುಂಡಗಳ ಬಳಿ ಹಾವು ಕಾಣಿಸಿಕೊಳ್ತಿದ್ದು, ಪಾದರಕ್ಷೆ ಧರಿಸುವ ಮುನ್ನ ಪರೀಕ್ಷಿಸಬೇಕಾಗಿ ಅರಣ್ಯ ಪ್ರದೇಶದ ಹತ್ತಿರವಿರುವ ನಿವಾಸಿಗಳು ಜಾಗರೂಕತೆಯಿಂದಿರಲು ಸೂಚಿಸಲಾಗಿದೆ. ಜಮೀನು ವಿಚಾರಕ್ಕೆ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಜಟಾಪಟಿ ಶುರುವಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗದ ಸುಣ್ಣದಕಲ್ಲು ಗ್ರಾಮದಲ್ಲಿ ಏಕಾಏಕಿ ಬಂದು ನಿಮ್ಮ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಅಧಿಕಾರಿಗಳು ಪಟ್ಟು ಹಿಡಿದಿದ್ದಾರೆ. ಸರ್ವೆ ನಂಬರ್ 14/1ರಲ್ಲಿ ಕಳೆದ 30 ವರ್ಷದಿಂದ ರೈತ ಶಿವಪ್ಪ ಉಳುಮೆ ಮಾಡುತ್ತಿದ್ದಾರೆ. ಸರ್ವೆ ನಂಬರ್ ಬದಲು ಮಾಡಿ ಅರಣ್ಯ ಇಲಾಖೆ ನಮ್ಮನ್ನ ಅಕ್ರಮ ಸಾಗುವಳಿದಾರರು ಎನ್ನುತ್ತಿದ್ದಾರೆ ಅಂತ ರೈತ ಅಳಲು ತೋಡಿಕೊಂಡಿದ್ದಾರೆ. ಎಲ್ಲಾ ಕಾಗದಗಳು ರೈತರ ಹೆಸರಲ್ಲಿದ್ರೂ ಸಹ ಭೂಮಿ ನಮ್ಮದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಚಾರ್ಮಡಿ ಘಾಟ್ 10ನೇ ತಿರುವಿನ ರಸ್ತೆಯಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿದ್ದು, ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಈ ವೇಳೆ ಸ್ಥಳಕ್ಕೆ ತೆರಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಯನ್ನು ಕಾಡಿಗಟ್ಟಲು ಪ್ರಯತ್ನ ಪಟ್ಟರು. ಮೋದಿ ಕೊಟ್ಟಿರೋ ಕರೆ ನಿಜವಾಗ್ಲೂ ಕರೆಕ್ಟ್ ಆಗಿದೆ ಎಂದು ಹೂಡಿಕೆ ತಜ್ಞ ರುದ್ರಮೂರ್ತಿ ಬೆಂಬಲ ನೀಡಿದ್ದಾರೆ. 1 ವರ್ಷ ಚಿನ್ನ ಖರೀದಿಸದಿದ್ದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಪ್ಪಿಸಬಹುದು ಮತ್ತು ವಿದೇಶಿ ವಿನಿಮಯ ಉಳಿಸಬಹುದು ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸಾರಿಗೆ ಬಳಸುವುದು ಹಾಗೂ ಅನಗತ್ಯ ವೆಚ್ಚ ತಗ್ಗಿಸುವುದು ದೇಶಕ್ಕೆ ಸಲ್ಲಿಸುವ ಅಳಿಲು ಸೇವೆಯಾಗಲಿದೆ ಎಂದಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಿನಲ್ಲಿ ಎಟಿಎಂ ಬೂತ್ ಈಗ ಜನರ ಗಮನ ಸೆಳೆಯುತ್ತಿದೆ. ಪಾಟ್ನಾದ ದಾನಪುರದಲ್ಲಿರುವ ಎಟಿಎಂ ಬೂತ್ ನ ಸಲೂನ್ ಆಗಿ ಮಾರ್ಪಾಡು ಮಾಡಿಕೊಂಡಿದ್ದಾನೆ. ಈ ಸ್ಥಳದಲ್ಲಿ ಹಿಂದೆ ಬ್ಯಾಂಕ್ ಎಟಿಎಂ ಕಾರ್ಯನಿರ್ವಹಿಸುತ್ತಿತ್ತು. ನಂತರ ಅದನ್ನ ಮುಚ್ಚಿದ್ರು. ಬಳಿಕ ವ್ಯಕ್ತಿಯೊಬ್ಬ ತನ್ನ ಜೀವನೋಪಾಯಕ್ಕಾಗಿ ಆ ಜಾಗವನ್ನು ಪಡೆದು ಸಲೂನ್ ಆರಂಭಿಸಿದ್ದಾನೆ.